ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ ವಿರುದ್ಧ ಕ್ಯಾಬ್ ಚಾಲಕರು ಆಕ್ರೋಶ ಹೊರಹಾಕಿದ್ರು. ಹೊಸ ನಿಯಮಗಳ ಹಿನ್ನೆಲೆ ಗರಂ ಆದ ಚಾಲಕರು ಕೆಂಪೇಗೌಡ ಏರ್ಪೋರ್ಟ್ ಆಡಳಿತ ಮಂಡಳಿ ವಿರುದ್ಧ ಧರಣಿ ನಡೆಸಿದ್ರು. ರಸ್ತೆ ಬಂದ್ ಮಾಡಲು ಯತ್ನಿಸಿದ ಚಾಲಕರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಪ್ರತಿಭಟನಾ ನಿರತರನ್ನ ನಿಯಂತ್ರಿಸಲು ಪೊಲೀಸರು ಲಘು ಲಾಠಿ ಚಾರ್ಜ್ ಮಾಡಿದ್ರು. ಕೊನೆಗೆ ಈಶಾನ್ಯ ವಿಭಾಗದ ಡಿಸಿಪಿ ಸಜಿತ್ ರಿಂದ ಕ್ಯಾಬ್ ಚಾಲಕರ ಮನವೊಲಿಕೆ ಮಾಡಲಾಯಿತು. ಬೆಂಗಳೂರಿನ ನೆಲಮಂಗಲದ ಗೆಜ್ಜಗದಹಳ್ಳಿಯಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಿದ್ದ 190 ಮೆಟ್ರಿಕ್ ಟನ್ ಯೂರಿಯಾ ಗೊಬ್ಬರವನ್ನು ಡಿಆರ್ಐ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. 45 ಕೆಜಿ ತೂಕದ ಯೂರಿಯಾ 266 ರೂಪಾಯಿಗೆ ರೈತರಿಗೆ ಸಿಗಬೇಕು. ಆದರೆ ಕೇರಳ ಮೂಲದ ಡಿಸ್ಟ್ರಿಬ್ಯೂಟರ್ ತಸೀರ್ ಖಾನ್ ಅಧಿಕಾರಿಗಳ ಬಳಿ ಡೀಲ್ ಮಾಡಿಕೊಂಡು 190 ಮೆಟ್ರಿಕ್ ಟನ್ ಯೂರಿಯಾವನ್ನು ಅಕ್ರಮ ದಾಸ್ತಾನು ಮಾಡಿಟ್ಕೊಂಡಿದ್ದು, ಗೊಬ್ಬರವನ್ನ 50 ಕೆಜಿ ತೂಕದ ಚೀಲಕ್ಕೆ ತುಂಬಿಸಿ ಕಾಳಸಂತೆಯಲ್ಲಿ 2,500 ರೂಪಾಯಿಗೆ ಮಾರಾಟ ಮಾಡ್ತಿದ್ದಂತೆ. ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ. ಜಸ್ಟ್ ಫೈನಲಿ ಪ್ರತಿ ವರ್ಷ ಐಪಿಎಲ್ ಟ್ರೋಫಿ ಗೆದ್ದ ತಂಡದ ಹೋಮ್ ಗ್ರೌಂಡ್ನಲ್ಲೇ ಐಪಿಎಲ್ ಉದ್ಘಾಟನಾ ಪಂದ್ಯ ನಡೆಯುತ್ತೆ. ಆದರೆ ಆರ್ಸಿಬಿ ಸಂಭ್ರಮಾಚರಣೆ ಕಾಲ್ತುಳಿತ ದುರಂತದಿಂದಾಗಿ ಗೊಂದಲವಾಗಿತ್ತು. ಈಗ ಸಿಎಂ ಡಿಸಿಎಂ ಪಂದ್ಯ ನಡೆಸಲು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಬಿಸಿಸಿಐ ಜೊತೆ ಕೆಎಸ್ಸಿಎ ನೂತನ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಮಾತುಕತೆ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಐಪಿಎಲ್ ಪಂದ್ಯ ನಡೆಸೋದಾಗಿ ಪ್ರಸಾದ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ರಾಜಧಾನಿ ಬೆಂಗಳೂರು ಚಳಿಯಿಂದ ಗಡಗಡ ನಡುಗ್ತಾ ಇದೆ. ಉಷ್ಣಾಂಶ 16 ಡಿಗ್ರಿ ಸೆಲ್ಸಿಯಸ್ಗೆ ಇಳಿದಿದೆ. ಮಧ್ಯಾಹ್ನವೂ ಸಂಜೆಯಂತಾಗಿತ್ತು. ಚಳಿಗೆ ಬೆಂಗಳೂರು ಜನ ತರಗುಟ್ಟಿದ್ರು. ಇನ್ನು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ 10 ರಿಂದ 12 ಡಿಗ್ರಿಯಷ್ಟು ಕನಿಷ್ಠ ತಾಪಮಾನ ದಾಖಲಾಗಿದೆ. ಡಿಸೆಂಬರ್ 23ರವರೆಗೆ ಶೀತಗಾಳಿ, ಮೈಕೊರೆಯೋ ಚಳಿ ಹೀಗೆ ಕಾಡಲಿದೆ. ಬ್ಯಾಡರಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ಮಾಯಣ್ಣಗೌಡ ಎಂಬುವವರ ಮನೆಗೆ ಕಳ್ಳರು ಕನ್ನ ಕೊರೆದಿದ್ದಾರೆ. ಮನೆ ಖರೀದಿಸಲು ಇಟ್ಟಿದ್ದ 20 ಲಕ್ಷ ನಗದು, 20 ಲಕ್ಷ ಮೌಲ್ಯದ 180 ಗ್ರಾಂ ಚಿನ್ನಾಭರಣ ದೋಚಿದ್ದಾರೆ. ನಿನ್ನೆ ಸಂಜೆ 4 ರಿಂದ 7 ಗಂಟೆ ಅವಧಿಯಲ್ಲಿ ಕಳ್ಳತನವಾಗಿದೆ. ಹಾಸನದ ಮಾಯಣ್ಣಗೌಡ ಕಾಂಟಿಮೆಂಟ್ಸ್ ನಡೆಸ್ತಾ ಇದ್ದು, ತಾಯಿ ಕೂಡಿಟ್ಟ ಹಣವೂ ಇತ್ತು. ಬ್ಯಾಡರಹಳ್ಳಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸುಧಾರಣೆ ತರಲು ಕಾರಾಗೃಹ ಇಲಾಖೆ ನೂತನ ಡಿಜಿಪಿ ಅಲೋಕ್ ಕುಮಾರ್ ಚಿಂತಿಸಿದ್ದಾರೆ. ಘೋರ ಅಪರಾಧಗಳಲ್ಲಿ ಭಾಗಿಯಾದವರು, ಸಾಧಾರಣ ಅಪರಾಧ ಕೇಸ್ಗಳಲ್ಲಿ ಬಂಧಿಯಾದವರು ಹಾಗೂ ಲಘು ಪ್ರಕರಣದಲ್ಲಿ ಭಾಗಿಯಾದ ಅಪರಾಧಿಗಳೆಂದು 3 ಭಾಗಗಳಾಗಿ ವಿಂಗಡಿಸಲು ಪ್ಲಾನ್ ಮಾಡಿದ್ದಾರೆ. ಅಲ್ಲದೆ ಕೆಲ ಜೈಲು ಅಕ್ರಮಕ್ಕೂ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ. ಪೊಲೀಸ್ ಅಪ್ಪನ ಜೊತೆ ಗೃಹಿಣಿ ಮೋನಿಕಾ ಪರಾರಿ ಕೇಸ್ನಲ್ಲಿ ಅಸಲಿ ಎತ್ತು ಬಯಲಾಗಿದೆ. ಮೋನಿಕಾ ವಿರುದ್ಧ ಹಣ, ಒಡವೆ ಕದ್ದೊಯ್ದಿದ್ದಾಳೆ ಅಂತ ಪತಿ ಮಂಜುನಾಥ್ ಠಾಣೆಗೆ ದೂರು ಕೊಟ್ಟಿದ್ರು. ಆದರೆ ಮನೆ ಬಿಟ್ಟು ಹೋಗುವಾಗ ಏನೂ ಒಯ್ದಿಲ್ಲ ಅಂತ ಆರೋಪ ನಿರಾಕರಿಸಿದ್ಲು. ಆದರೆ ಸಿಸಿ ಕ್ಯಾಮೆರಾದಲ್ಲಿ 2 ದೊಡ್ಡ ಬ್ಯಾಗ್ನಲ್ಲಿ ಬಟ್ಟೆ, ಒಡವೆ ತುಂಬಿ ಒಯ್ದಿರುವುದು ಸೆರೆಯಾಗಿದೆ.